ರೀತಿಯ ಹೊಸ ಮಾದರಿಯ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಪ್ರಾರಂಭ ಮಾಡಿದೆ. ಅದಕ್ಕೆ ಹೋರಾಟಕ್ಕೆ ಜನಸಾಮಾನ್ಯರ, ಬಡವರ ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ ತೊಂದರೆಗೊಳಗಾಗಿರ್ತಕ್ಕಂಥ ನಮ್ಮ ರೈತರ ಯಾವುದೇ ಸಮಸ್ಯೆಗಳ ಬಗ್ಗೆ ಕಾಳಜಿ ಇಲ್ಲ. ಸರ್ಕಾರಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಮುಸಿಯನ್ನು ಹಚ್ಚೋದೇ ಒಂದು ದೊಡ್ಡ ಹೋರಾಟ. ಕಾಂಗ್ರೆಸ್ ಮಾಡಿದ ತಪ್ಪುಗಳಿಗಾಗಿ ಅವರು ಹೋರಾಟವನ್ನು ಮಾಡ್ತಾ ಇಲ್ಲ. ಅವರು ಮಾಡಿದ ತಪ್ಪುಗಳನ್ನು ಕಾಂಗ್ರೆಸ್ ಮುಖಕ್ಕೆ ಒರೆಸಿ ಬಹುದೊಡ್ಡ ಹಗರಣಗಳಾಗಿದೆ ಅನ್ನುವಂಥ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಮೂಡ ಹಗರಣ ಸಾಕ್ಷಿ ಬಿಜೆಪಿಯ ಸರ್ಕಾರ, ಬಿಜೆಪಿಯ ಅಧ್ಯಕ್ಷರು, ಬಿಜೆಪಿ ಜೆಡಿಎಸ್ಸಿನ ಸದಸ್ಯರು, ಅವರೇ ಮಂಜೂರು ಮಾಡಿದಂಥ ಮೂಡ ಸೈಟ್ಗಳ ಬಗ್ಗೆ ಇಟ್ಕೊಂಡು ಹೋರಾಟವನ್ನು ಮಾಡ್ತಿದ್ದಾರೆ. ಅದರ ವಿವರಗಳಿಗೆ ನಾನು ಹೆಚ್ಚು ಹೋಗುವುದಿಲ್ಲ. ಅವರು ಮಾಡಿದ ತಪ್ಪನ್ನೇ ಕಾಂಗ್ರೆಸ್ಸಿನ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡುಳಿಯೋ ಪ್ರಯತ್ನ. ತಪ್ಪು ಮಾಡಿದವರು ಅವರು. ಕೋರ್ಟಲ್ಲಿದೆ, ಇದರ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ. ಅದೇ ರೀತಿ ಇತ್ತೀಚೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಹೋರಾಟ ಶುರು ಮಾಡಿದ್ದಾರೆ. ಅದು ಅಂದರೆ ಶಿಕಾರಿಪುರ, ಶಿವಮೊಗ್ಗದ ಮಧ್ಯೆ, ಶಿರಾಳಕೊಪ್ಪದ ಮಧ್ಯೆ ಇರೋದ್ರಿಂದ ಟೋಲ್ ಗೇಟ್ ಬಗ್ಗೆ. ಆ ಟೋಲ್ ಗೇಟ್ ಸ್ಥಾಪನೆ ಮಾಡಿದವರು ಯಾರು? ಬಿಜೆಪಿ ಸರ್ಕಾರ, KRDL, ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಅದರ ಮೂಲಕ ಟೆಂಡರನ್ನು ಕರೆದು ಆ ಟೋಲ್ ಗೇಟ್ ಸ್ಥಾಪನೆಗೆ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅವರಿಗೆ ಅವಕಾಶವನ್ನು ಕೊಟ್ಟದ್ದು. ಅದರಲ್ಲಿ ಏನು ಬೇಕೋ ಆ ವ್ಯವಹಾರಗಳನ್ನ ಮಾಡಿಕೊಂಡ್ರು. ಒಂದು ಟೋಲ್ ಗೇಟ್ ಹಾಕಿದರೆ 10 ವರ್ಷಗಳ ಕಾಲ ಬರ್ತಕ್ಕಂಥ ಆದಾಯದ ಲೆಕ್ಕಾಚಾರ ಇಟ್ಟುಕೊಂಡು ಏನೇ ನಡೀಬಹುದು ವ್ಯವಹಾರಗಳೆಲ್ಲವೂ ನಡೀತು. ಅವರು ಮಾಡಿದಂಥ ಟೋಲ್ ಗೇಟ್ ಈಗ ಸಂಗ್ರಹ ಪ್ರಾರಂಭ ಆಗಿದೆ. ಜನ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಜನ ತಮ್ಮ ವಿರುದ್ಧ ತಿರುಗುವ ಮೊದಲು ಜಾತ್ರೆಯಲ್ಲಿ ಕಳ್ಳ ತಾನು ಹಿಡಿಯೋ ಮೊದಲು ತಾನೇ ಕಳ್ಳ ಅಂತ ಓಡಿ ಹೋದ ಹಾಗೆ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಮೆಜರ್ಸ್ ವಿನಿಯಾ ಲ್ಯಾಂಡ್ ಎಂಟರ್ಪ್ರೈಸಸ್, ರಿಚ್ಮಂಡ್ ರೋಡ್, ಬೆಂಗಳೂರು, ಇವರಿಗೆ ಮಾರ್ಚ್ ತಿಂಗಳಲ್ಲಿ 23ರಲ್ಲಿ ಅಕ್ಸೆಪ್ಟೆನ್ಸ್ ಕೊಟ್ಟು ಟೆಂಡರ್ನ ಅಕ್ಸೆಪ್ಟ್ ಮಾಡಿ ಟೋಲ್ ಪ್ರಾರಂಭ ಮಾಡಿದವರು ಇವರು. ಈ ದಾಖಲೆಗಳನ್ನೆಲ್ಲ ತಮಗೆ ಕೊಡ್ತೇನೆ, ಅವರ ಅವಧಿಯಲ್ಲೇ ಆಗಿರೋದು. ಈಗ ರೈತ ಮೋರ್ಚಾದ ಹೆಸರಿನಲ್ಲಿ ನಮ್ಮ ಮಾಜಿ ಮೇಡಿಬಿಯ ಅಧ್ಯಕ್ಷರು ಎಲ್ಲರೂ ಬಹಳ ದೊಡ್ಡ ಗರ್ಜನೆಗಳ ಹೋರಾಟ, ಅದನ್ನು ತಕ್ಷಣ ರದ್ದು ಮಾಡಬೇಕು ಅಂತ ಸ್ಥಾಪನೆ ಮಾಡಿದ್ದ್ಯಾಕೆ ತಾವು? ಆ ಟೋಲ್ ಗೇಟ್ ಹಾಕಬೇಕು ಅಂತಕ್ಕಂಥ ದುರಾಲೋಚನೆ ಬಂದದ್ದೇ ತಮಗೆ ಆದಾಯವನ್ನು ಕಣ್ಮುಂದೆ ಇಟ್ಟುಕೊಂಡು ತಮಗೆ ಬೇಕಾದವರಿಗೆ ಟೋಲ್ ಟೆಂಡರ್ ಕೊಡಿಸೋದ್ರ ಮೂಲಕ ತಮ್ಮ ಸ್ವಂತ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಕ್ಕೆ ಮಾಡಿದಂಥ ವ್ಯವಸ್ಥೆ ಅದು. ಈಗ 60 ಕಿಲೋಮೀಟ್ರು, 35 ಕಿಲೋಮೀಟ್ರು ಇವೆಲ್ಲ ನೆನಪಾಗ್ತಾ ಇವೆ. ಅದನ್ನು ಮಾಡಬೇಕಾದ್ರೆ ಯಾಕೆ ನೆನಪಾಗಲಿಲ್ಲ? ಆ ಟೆಂಡರ್ದಾರ ಜೊತೆಗೆ ನೀವು ಶಾಮೀಲಾಗಿದ್ದೀರಿ, ಅದು ಹಿಡ್ಕೊಂಡವರಿದ್ರಿಗೆ. ತೋರಿಕೆಯ ಹೋರಾಟಗಳನ್ನು, ಈ ಥರ ಜನರ ದಾರಿ ತಪ್ಪಿಸುವಂಥ ಹೋರಾಟಗಳು ಮೂಡ ಆದ ಹಾಗೆ ಇಲ್ಲೂ ಶುರು ಮಾಡಿದ್ದಾರೆ. ಇಂಥ ನಾಟಕವನ್ನು ನಿಲ್ಲಿಸಬೇಕು. ಹಾಗಾಗಿ ಮಾಧ್ಯಮದವರಿಗೆ ಆ ನೋಟಿಫಿಕೇಶನ್ ಎಲ್ಲ ಕಾಪಿಯನ್ನು ಕೊಡ್ತಾ ಇದ್ದೇನೆ. ಯಾರ ಅವಧಿಯಲ್ಲಿ ಆಯ್ತಿದ್ದು ಹೋರಾಟಗಾರರು ಹೇಳಬೇಕಲ್ಲ. ಆ ಟೆಂಡರ್ ಅಕ್ಸೆಪ್ಟೆನ್ಸ್ ಏನಾಯಿತು? ಸರ್ಕಾರದ ಒಪ್ಪಂದ ಹೊರಗಡೆ ಒಂದು ರೀತಿಯ ಆದರೆ ಒಳ ಒಪ್ಪಂದಗಳು ಏನಾಯಿತು ಅಂತ ಹೇಳಬೇಕಲ್ಲ ಪ್ರಾಮಾಣಿಕ ಹೋರಾಟಗಾರರು. 16 ವರ್ಷಗಳ ಆದಾಯವನ್ನು ಕಣ್ಮುಂದೆ ಇಟ್ಟುಕೊಂಡು ಏನು ನಡೀಬೇಕು ಎಲ್ಲ ನಡೆದಿದೆ.
ದಾಖಲೆ ಮೇಲೆ ಸಾಬೀತು ಮಾಡೋದು ಕಷ್ಟ ಅದು, ಆದರೆ ವ್ಯವಹಾರ ನಡೆದಿರೋದು ನಿಜ ಇದೆ. ಇಂಥ ನಾಟಕದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮೂಡ ಹಗರಣವಂತನು 14 ಸೈಟ್ಗಳನ್ನ ಸಿದ್ದರಾಮಯ್ಯನವರು ಅವರ ಹೆಂಡತಿ ಹೆಸರಿಗೆ ತಗೊಂಡು ಬಿಟ್ಟಿದ್ದಾರೆ. ಪಾದಯಾತ್ರೆ, ಮೈಸೂರು ಚಲೋ ಎಲ್ಲ ನಡೆದಿದೆ. ಅದರ ವಿವರಕ್ಕೆ ಹೆಚ್ಚು ಹೋಗೋದಿಲ್ಲ, ಯಾಕಂದ್ರೆ ಅದು ಕೋರ್ಟಲ್ಲಿದೆ. ಆದರೆ ಶಿವಮೊಗ್ಗದಲ್ಲಿ ಒಂದು ಮರಿ ಮೂಡ ಆಗಿದೆಯಲ್ಲ, ಮೂಡ ಹೆಸರು ಅಲ್ಲಿ, ಇಲ್ಲಿ ಬೇರೆ. ತಾವೇ ಪತ್ರಕರ್ತರೇ ಜೀವಂತ ಸಾಕ್ಷಿ. ಪತ್ರಕರ್ತರ ಕಾಲೋನಿ ಆಯಿತು ಹುಡುಕೋದಲ್ಲಿ. ಪತ್ರಕರ್ತರ ಹೆಸರಿನೊಳಗೆ ಪತ್ರಕರ್ತರ ಅಲ್ಲದೆ ಇದ್ದವರಿಗೆ ಎಷ್ಟು ಸೈಟ್ಗಳನ್ನ ಮಂಜೂರು ಮಾಡಿದ್ರಿ ಬೇನಾಮಿ? ಆ ಬೇನಾಮಿಗಳು ಪತ್ರಕರ್ತರ ಸುಮಾರು ಒಂದು 10-15 ಸೈಟ್ಗಳನ್ನ 50-80 ಬಹಳ ದೊಡ್ಡ ದೊಡ್ಡ ಜಾಗ, ಈಗ ಬಹಳ ಅಭಿವೃದ್ಧಿ ಆಗಿರುವಂಥ ಜಾಗ, ಮಾರ್ಕೆಟ್ ಎದುರಿಗೆ ನಮ್ಮ ಕಿಮ್ಮನೆ ಜಯರಾಮ್ ಮನೆಯವರು ಇರುವಂಥ ಲೈನಲ್ಲಿ 10 ಸೈಟು ಮತ್ತು ಹುಡ್ಕೋ ಮನೆ ಮಂಜೂರಾಗಿದ್ದಾವಲ್ಲ. ನಿಮ್ಮ ಮನೆ ಡ್ರೈವರ್ಗಳಿಗೆ, ಅಡುಗೆ ಕೆಲಸದವರಿಗೆ, ಕಸ ಹೊಡೆಯೋರಿಗೆ, ಅವರು ಪತ್ರಕರ್ತರು ಅಲ್ಲ ಅನ್ನೋದು ನಮ್ಮ ಪತ್ರಕರ್ತರಿಗೂ ಗೊತ್ತು. ಇದೊಂದು ನಡೆದೋಗಿದೆ ಅಂತ ಪತ್ರಕರ್ತರಿಗೂ ಗೊತ್ತಿದೆ. ಬಹಳ ಮುಚ್ಚುಮರೆ ಏನಿಲ್ಲ ಅದರಲ್ಲಿ. ಆ ಬೇನಾಮಿಯಾಗಿ ಬಡವರ ಹೆಸರಿನಲ್ಲಿ ಮಂಜೂರಾದ ಸೈಟ್ಗಳು ನಂತರ ಯಾರ ಹೆಸರಿಗೆ ವರ್ಗಾವಣೆ ಆದವು? ಯಾರು ಖಾತೆ ಮಾಡಿಕೊಂಡಿದ್ದಾರೆ? ಇನ್ನು ಕೆಲವು ಬೇನಾಮಿ ಹಾಗೆ ಇದ್ದಾವೆ. ಅಲ್ಲಿ ಪತ್ರಕರ್ತರು ಹೋಗಿಲ್ಲ, ಬೇರೆಯವರು ಬಂದಿಲ್ಲ. ಇದರ ಬಗ್ಗೆ ಅದು ಯಾರು ಬೇನಾಮಿ, ಯಾರ ಹೆಸರಿಗೆ ವರ್ಗಾವಣೆ ಆಗಿದ್ದಾವೆ ಅಧಿಕೃತವಾಗಿ ಕೆಲವು, ಅದನ್ನು BJPಯ ರಾಜ್ಯಾಧ್ಯಕ್ಷರು ಹೇಳ್ಬೋದಾ? ಶಿವಮೊಗ್ಗ ಜಿಲ್ಲೆದು, ಮೈಸೂರಿಂದ ಗೊತ್ತಾಗ್ತಾ ಇದೆ ಅವರಿಗೆ, ಬೇರೆ ಬೇರೆ ಕಡೆ ಗೊತ್ತಾಗ್ತಿದೆ. MP ಅವ್ರು ಹೇಳ್ಬೋದಾ ಯಾವ ಕುಟುಂಬದವರ ಹೆಸರಿಗೆ ವರ್ಗಾವಣೆ ಆಗಿದ್ದಾವೆ? ನಕಲಿ ಪತ್ರಕರ್ತರ ಹೆಸರಿನೊಳಗೆ ಮಂಜೂರಾತಿ ಮಾಡಿಕೊಂಡು ತಮಗೆ ವರ್ಗಾವಣೆ ಮಾಡಿಕೊಂಡಿದ್ದಿಲ್ಲ, ಅದನ್ನು ದಯಮಾಡಿ ಹೊರಗಡೆ ಹಾಕಬೇಕಲ್ಲ. ಸೋಮಿನಕೊಪ್ಪದಲ್ಲಿ ಆಯಿತು ಪತ್ರಕರ್ತರ ಕಾಲೋನಿ, ಅಲ್ಲಿಗೂ ಬೇನಾಮಿ ಪಟ್ಟಿ ಸೇರಿಸಿದ್ರಿ. ಪತ್ರಕರ್ತರು ಜಾಗೃತರಾದರು, ಇವೆಲ್ಲ ಸೇರ್ಸಕ್ಕಾಗೋಲ್ಲ ಅಂದರು. ಹಾಗಾಗಿ ಅಲ್ಲಿ ಬಿಟ್ಟು ಹೋಯಿತು. ನಿಮ್ಮ ಬೇನಾಮಿ ನಕಲಿ ಪತ್ರಕರ್ತರು ನಿಮ್ಮ ಮನೆಯವ್ರನ್ನ ಸೇರ್ಸಕ್ಕೆ ಹೋದ್ರಲ್ಲ, ಅಲ್ಲಿ ಸೇರ್ಪಡೆ ಆಗಲಿಲ್ಲ. ಇದು ಯಾವ ಮೂಡಾಗಿಂತ ಕಡಿಮೆ. ಇದು 10 ಸೈಟ್ಗಳು ತಮ್ಮ ಹೆಸರಿನಲ್ಲಾಗಿದ್ದಾವಲ್ಲ, ಬಡವರ ಹೆಸರಿನಲ್ಲಿ ಮಂಜೂರಾತಿ ಮಾಡಿ ನಿಮ್ಮ ಮನೆಯ ಕೆಲಸಗಾರರಿಗೆ ಕೆಲವನ್ನ ತಮ್ಮ ಹೆಸರಿಗೆ ಮಾಲೀಕತ್ವ ವರ್ಗಾಯಿಸಿಕೊಂಡಿದ್ದೀರಾ. ಬಡವರ ಹೆಸರಿನಲ್ಲೂ ನಿಮ್ಮ ಮನೆ ಕಾರ್ಮಿಕರ ಹೆಸರಿನಲ್ಲೂ ನಿಮಗೆ ಆಸ್ತಿಗಳು ಬೇಕಾ? ಇದು ತನಿಖೆಗೆ ಒತ್ತಾಯಿಸಬೇಕು ತಾವು. ಯಾರ್ಯಾರ ಹೆಸರಿಗಾಗಿದೆ ಅವ್ರ ಪತ್ರಕರ್ತ ಹೌದೋ ಅಲ್ಲೋ, ಆ ಪತ್ರಕರ್ತರ ಇದರೊಳಗೆ ಕೆಲಸ ಮಾಡ್ತಿದ್ದವ್ರು ಹೌದೋ ಅಲ್ವೋ, ಅದು ಇವ್ರ ಮನೇಲಿ ಕೆಲಸ ಮಾಡ್ತಾ ಇದ್ರಾ? ಇದು ಶಿವಮೊಗ್ಗದ ಇನ್ನೊಂದು ಮೂಡ ಹಗರಣ. ಇದರ ಬಗ್ಗೆ ಸನ್ಮಾನ್ಯ ಹೋರಾಟಗಾರರೆಲ್ಲರೂ ವಿವರಣೆಯನ್ನು ಕೊಡಬೇಕು. ಯಾರ ಹೆಸರಿಗೆ ಮಂಜೂರಾಯಿತು, ಯಾರ್ಯಾರಿಗೆ ಬದಲಾವಣೆ ಮಾಡಿಕೊಂಡ್ರಿ, ಇನ್ನು ಉಳಿದಿರ್ತಕ್ಕಂಥ ಪತ್ರಕರ್ತರು ಅಲ್ಲದೆ ಇರ್ತಕ್ಕಂಥ ಬೇನಾಮಿಗಳು ಯಾರವರು? ಅತ್ಯಂತ ಪ್ರತಿಷ್ಠಿತ ಲೇಔಟ್ ಆಗಿದೆ ಈಗ. ದಯಮಾಡಿ BJPಯ ನಾಯಕರುಗಳು, ರಾಜ್ಯಾಧ್ಯಕ್ಷರು, ಸಂಸದರು ಇವರೆಲ್ಲರೂ ಕೂಡ ಅದು ಯಾರವರು, ಅದರ ಮಾಲೀಕರಾಗಿರೋರು ಈಗ ಅಂತ ಹೇಳ್ತಾರ? ಹೇಳಬೇಕು. ನೈತಿಕತೆಯ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕಂಥ ನಮ್ಮ ಸಂಸದರು ಹೇಳಬೇಕು. ನೈತಿಕತೆಯ ಪ್ರಶ್ನೆ ಇದೆ ಇಲ್ಲಿ. ಅದರ ತನಿಖೆ ಆಗಬೇಕು. ಪತ್ರಕರ್ತರಿಗೆ ಗೊತ್ತಿದೆ ಅವ್ರು ಯಾರ್ಯಾರು ಅಂತ ತಮಗೆ ಗೊತ್ತಿದೆ. ದಯಮಾಡಿ ತಮ್ಮಲ್ಲೂ ಪ್ರಾರ್ಥನೆ ಮಾಡ್ತೀನಿ. ಹಗರಣಗಳ ದೊಡ್ಡ ಪ್ರವಾಹನೇ ರಾಜ್ಯದಲ್ಲಿ ಹರಿತಾ ಇರಬೇಕಾದ್ರೆ ಈ ಅಂಶವನ್ನು ತಾವು ಕೂಡ ಸಾರ್ವಜನಿಕರ ಗಮನಕ್ಕೆ ತರೋದು ಉಚಿತ, ಸಾರ್ವಜನಿಕ ಹಿತದೃಷ್ಟಿಯಿಂದ. ನೇರ ತಮ್ಮ ಹೆಸರಿಗೆ ತಗೊಂಡಿದ್ರೆ ಬೇರೆ ಮಾತಿತ್ತು. ಬಡವರ ಹೆಸರಿನೊಳಗೆ, ತಮ್ಮನೇಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರ ಹೆಸರಿನೊಳಗೆ, ನೌಕರ ಹೆಸರಿನೊಳಗೆ
ನಿವೇಶನ ಪಡ್ಕೊಂಡ್ರಲ್ಲ, ಏನಂತ ಬರ ಬಂದಿತ್ತು ತಮಗೆ, ಅಂತ ಒಂದು ನಿರ್ಗತಿತ್ವತನ ಏನು ಬಂದಿತ್ತು? ದಯಮಾಡಿ ಇದಕ್ಕೆ ಉತ್ತರಿಸಬೇಕು. ಅವ್ರ ಹತ್ರ ಅದ್ರ ಸಂಬಂಧಪಟ್ಟದ ಅಲ್ಲ ಅಂತಾರೆ, ದಾಖಲೆಗಳನ್ನ ಬಿಡುಗಡೆ ಮಾಡಿ ಅನ್ನೋಂಥ ಒತ್ತಾಯವನ್ನು ನಾಯಕರುಗಳಿಗೆ ಮಾಡ್ತಾ, ಇನ್ನೊಂದು ಇತ್ತೀಚೆಗೆ ಮೊನ್ನೆ ಏರೋಸ್ಪೇಸ್ KIDBಯ ಜಾಗದೊಳಗೆ ಸನ್ಮಾನ್ಯ ಖರ್ಗೆ ಅವರ ಕುಟುಂಬಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ಹೊಸ ಒಂದು ಶುರುವಾಗಿದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರು ರಾಜ್ಯಪಾಲರಿಗೆ ಕಂಪ್ಲೇಂಟ್, ಆ ರಾಜ್ಯಪಾಲರ ಕಚೇರಿ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ ಹಿಡಿದಕ್ಕೂ ಮುಟ್ಟಿದ್ಕೋ ಕಂಪ್ಲೇಂಟ್ ಕೊಡೋ ಇವ್ರು ಹೆಡ್ ಆಫೀಸ್ ಆದಂಗೆ ಆಗ್ಬಿಟ್ಟಿದೆ. BJP ಹೆಡ್ ಆಫೀಸ್ ಅದು. ಏನು ಖುಷಿ ಬಂದ್ರು ತಕ್ಷಣ ಒಂದು ಅರ್ಜಿ ಜಯನಗರ ಪೊಲೀಸ್ ಹೋಗಿ ಕೊಟ್ಟು ಬರೋದೆ. ಏನು ಭಾಳ ಪುರುಷತ್ನಾಗ ಇದ್ದಾರೆ ರಾಜ್ಯಪಾಲರು. ತಾವರ್ ಚಂದ್ ಗೆಹ್ಲೋಟ್ ನನಗೆ ವ್ಯಕ್ತಿಗತವಾಗಿ ಚೆನ್ನಾಗಿ ಪರಿಚಯ. ಅವ್ರು ಕೇಂದ್ರ ಸಚಿವರಾಗಿದ್ದು ನಾವು MP ಆದಾಗ. ಭಾಳ ಒಳ್ಳೆ ಮನುಷ್ಯ. ಆತನ ದುರುಪಯೋಗ ಮಾಡ್ಕೊಂಡು ದಿನ ಬೆಳಗ್ಗೆ ಎದ್ದೊಂದು ಲೆಟರ್ ಕೊಟ್ಟು ಬರ್ತೀರಲ್ಲ ನೀವು. ಇವತ್ತು ಆ ಗೌರವಾನ್ವಿತ ಸ್ಥಾನ ಪ್ರಶ್ನಾರ್ಹವಾಗಿದೆ. ಕೊಟ್ಟು ಬಂದಿದ್ದೀರ ಅಲ್ಲಿಗೆ, ಕೊಟ್ಟು ಬಂದು. ಹಾಗಾದ್ರೆ ಶಿವಮೊಗ್ಗ KIDBಲಿ ಏನಾಗಿದೆ? ಇದಕ್ಕೆ ಯಾರು ರಾಜ್ಯಪಾಲರಿಗೆ ಪತ್ರ ಕೊಡಬೇಕು? ಮಂಡ್ಲಿಯೊಳಗೆ ಕೈಗಾರಿಕಾ ವಸಾಹತನ್ನ ನಿರ್ಮಾಣ ಮಾಡಿದೆ. 100 ಎಕರೆದು ನ್ಯೂ ಮಂಡ್ಲಿ. ಎಕರೆ ಅದು ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿಂದ 3 ಕಿಲೋಮೀಟರ್ದೊಳಗೆ ಬಿಡಿ ಜಾಗ. 100 ಎಕರೆ ಮಧ್ಯೆ ಕೊಡ್ಲಿಲ್ಲ. ಇಲ್ಲಾರು ಏನೋ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಕೊಟ್ಬಿಟ್ಯಾರಂತೆ ಖರ್ಗೆ ಅವರ ಫ್ಯಾಮಿಲಿಗೆ. ಇಲ್ಲಿ 100 ಎಕರೆ ಕೈಗಾರಿಕೆಗಳಿದ್ದ ಜಾಗದಲ್ಲಿ ಜಾಗವನ್ನು ಕೊಟ್ಟಿಲ್ಲ. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಅಂತ ಇದೆ. ಯಾರಾದ್ರೂ ಮಾಲೀಕರವರು? ಅಲ್ಲಿ ಸುಮಾರು ಆ ಹಾಸ್ಪಿಟ್ಲ್ ಟ್ರಸ್ಟ್ ಮಾಲೀಕರ ಹೆಸರಲ್ಲೇ ಒಂದು 35-40 ಎಕರೆ ಜಾಗ ಇದೆ ಸರೌಂಡಿಂಗ್ ಅಲ್ಲೇ. ಆದರೂ ಕೂಡ ಆ ಆಸ್ಪತ್ರೆಗೋಸ್ಕರ ಕೈಗಾರಿಕಾ ಏರಿಯಾದಿಂದ ಒಂದು 3 ಕಿಲೋಮೀಟರ್ ದೂರದೊಳಗೆ ಕೇವಲ ಒಂದು 4 ಎಕರೆಯನ್ನ KIDBಯಿಂದ ಅಕ್ವೈರ್ ಮಾಡಿದ್ರಿ. ಕೇವಲ 4 ಎಕರೆ. ಸಾಮಾನ್ಯ KIDB 100 ಎಕರೆನ ಅಕ್ವೈರ್ ಮಾಡಿಕೊಂಡು ವಶಪಡಿಸ್ಕೊಂಡು ಅಭಿವೃದ್ಧಿ ಮಾಡುತ್ತೆ. ಕೇವಲ 4 ಎಕರೆ ಯಾರಿಗೆ ಕೊಟ್ರಿ? ಇದನ್ನು ಆ ಹಾಸ್ಪಿಟ್ಲರಿಗೆ ಕೊಟ್ರಲ್ಲ. ಅಲ್ಲೇ ಹಾಸ್ಪಿಟ್ಲು ಸರೌಂಡಿಂಗ್ ಅಟ್ಯಾಚ್ಡ್ ಆಗಿ ಒಂದು 35-40 ಎಕರೆ ಆ ಹಾಸ್ಪಿಟ್ಲು ಮಾಲೀಕರಿದ್ದಿದೆ ಟ್ರಸ್ಟ್ ಹೆಸರಿನಲ್ಲಿ. ಈ 4 ಎಕರೆ ಯಾವುದೋ ಬಡ ರೈತಂದು KIDBಯಿಂದ ಅಕ್ವೈರ್ ಮಾಡಿ ಒಂದು ಹಾಸ್ಪಿಟ್ಲಿಗೆ ಕೊಟ್ರಲ್ಲ. ಅದು ಒಂದು ಬಿಡಿ ನಿವೇಶನ, ಬಿಡಿ ಜಾಗ, ಬಿಡಿ ಭೂಮಿ. ಏನು 100 ಎಕರೆ ಮಧ್ಯೆ ಬಂದದ್ದಲ್ಲ ಅದು. ಹೇಗದು 3 ಕಿಲೋಮೀಟರ್ ದೂರ ಹೋಗಿ ಅದು ಒಂದನ್ನೇ ಅಕ್ವೈರ್ ಮಾಡಿದ್ರು KIDB ಅವರು. ಆ ಹಾಸ್ಪಿಟ್ಲು ಮಾಲೀಕರು ಯಾರವರು? ಆ ಟ್ರಸ್ಟ್ ಯಾರ್ದು? ಆ 4 ಎಕರೆಯನ್ನ ಬಿಡಿಯಾಗಿ ಆ ಭೂಮಿಯನ್ನ ಯಾಕೆ ವಶಪಡಿಸ್ಕೊಂಡ್ರಿ? ನಿಮ್ಮದೇ ಜಾಗ ಇತ್ತಲ್ಲ 35-40 ಎಕರೆ. ಆ ಹಾಸ್ಪಿಟ್ಲು ಮಾಲೀಕರು ಹೇಳ್ಬೇಕಲ್ಲ, ಹಾಸ್ಪಿಟಲ್ ಟ್ರಸ್ಟ್ನವ್ರ ಮಾಲೀಕರು ಹೇಳ್ಬೇಕಲ್ಲ. ಹಾಗೆ ಅಧಿಕಾರ ದುರುಪಯೋಗ ಹೇಗಾಯ್ತದು? ನಾಳೆ ಇಲ್ಲೆಲ್ಲೋ ಬಂದು ಸಹ್ಯಾದ್ರಿ ಕಾಲೇಜ್ ಹತ್ರ ಒಂದು 3 ಎಕರೆ ಬೇಕಾರೆ ಒಳ್ಳೆ ಜಾಗ ಆದರೆ ಅಕ್ವೈರ್ ಮಾಡಿ ಕೊಟ್ಬಿಡ್ತೀರೋ KIDBರು? ಇದು ಯಾರದ್ದಿದು? ಈ ಟ್ರಸ್ಟ್ ಯಾರದ್ದು? ಹಾಸ್ಪಿಟ್ಲ್ ಯಾರದ್ದು? ಯಾರಿಗೋಸ್ಕರ 4 ಎಕರೆ ಸಪರೇಟ್ ಆಗಿ ಅಕ್ವಿಷನ್ ಆಗಿ ಹ್ಯಾಂಡ್ ಓವರ್ ಆಗಿದೆ? ದಯಮಾಡಿ MP ಅವರು ಮತ್ತು BJPಯ ರಾಜ್ಯಾಧ್ಯಕ್ಷರು ಹೇಳಬೇಕಲ್ಲ. KIDBಯಲ್ಲೂ ಕೂಡ ನೀವು ಬಿಡ್ಲಿಲ್ವಾ? ಎಲ್ಲರ ಉಂಟಾ ರಾಜ್ಯದಲ್ಲಿ ಪ್ರಕರಣ? KIDBಯವರು ಕೈಗಾರಿಕಾ ವಸಾಹತು ನಿರ್ಮಾಣ ಮಾಡೋರು 2 ಎಕರೆ 3 ಎಕರೆ ಸಪರೇಟ್ ಆಗಿ ಅಕ್ವೈರ್ ಮಾಡ್ತಾರ? ಇದ್ರ ಬಗ್ಗೆ ಹೋರಾಟ ಯಾವಾಗ ಶುರು ಮಾಡ್ತೀರ? ಅದಕ್ಕೆ ಹಿಂದೊಮ್ಮೆ ಕರೆದವರಿಗೆ ಶಿವಮೊಗ್ಗಕ್ಕೆ ಪಾದಯಾತ್ರೆ ಯಾವಾಗ ಮಾಡ್ತೀರಾ ಬನ್ನಿ ಅಂತ. ಮೈಸೂರ್ದಾಯ್ತಲ್ಲ,
ಹಾಸನಕ್ಕೂ ಶಿವಮೊಗ್ಗಕ್ಕೂ ಪಾದಯಾತ್ರೆ ಮಾಡಿ ಅಂತ ಹೇಳಿದೆ. ಕೇವಲ ಒಂದು 2-3 ಹೇಳ್ತಾ ಇದ್ದೇನೆ. ಇವತ್ತು ಉತ್ತರಿಸುವ ಧೈರ್ಯ ಇದ್ದರೆ ಸವಾಲನ್ನು ಸ್ವೀಕಾರ ಮಾಡಿದ್ರೆ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ಮತ್ತೆ ಕೇಳೋಣ. ಒಂದೇ ದಿವಸ ಪಾಪ ಕ್ವಶನ್ ಪಟ್ಟಿ ದೊಡ್ಡದಾಗ್ಬಿಡಬಾರ್ದು. ಕ್ವಶನ್ ಪೇಪರೇ ಬೇರೆ ಬೇರೆ ಇವು. ಈ ಥರ 3 ಸಂಗತಿಗಳ ಬಗ್ಗೆ ಸದ್ಯಕ್ಕೆ ವಿವರಣೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಭ್ರಷ್ಟಾಚಾರದ ವಾಸನೆ, ಸ್ವಹಿತದ, ಸ್ವಜನ ಪಕ್ಷಪಾತದ, ಭೂಮಿ ದಾಹದ, ಆಸ್ತಿ ಮಾಡುವ ವ್ಯಾಮೋಹದ, ಬಹುದೊಡ್ಡ ಸರ್ಕಾರಕ್ಕೆ ವಂಚನೆ ಮಾಡ್ತಕ್ಕಂಥ ಬಹುದೊಡ್ಡ ಹಗರಣ ಇಲ್ಲ ಇದೆ, ಅಧಿಕಾರ ಇದೆ ಅಂತೇಳಿ ಸರ್ಕಾರದ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡಿದ್ದಿರಲ್ಲ. ಯಾವ ನೈತಿಕತೆ ಬಗ್ಗೆ ಮಾತನಾಡಿದ್ರೆ ಸಂಸದರೇ ತಾವು? ಯಾವ ನೈತಿಕತೆ? ಮೊನ್ನೆ ಪತ್ರಿಕೆಯಲ್ಲಿ ಓದಿ, ನೈತಿಕತೆ ಮೇಲೆ ಸಿದ್ದರಾಮಯ್ಯನೋ ರಾಜೀನಾಮೆ ಕೊಟ್ಬಿಡ್ಬೇಕು. ತಾವು ಕೊಡ್ಬೇಕಲ್ಲ. ಈಗ ಈ ಸತ್ಯಾಂಶ ಹೊರಗೆ ಬಂದರೆ ತಾವು ಹೇಳಬೇಕಲ್ಲ ಸತ್ಯಾಂಶವನ್ನ. ತಾವು ಹೇಳಬೇಕಲ್ಲ. ಆ ಕಾರಣಕ್ಕೋಸ್ಕರ ಸ್ವಲ್ಪ ವಿರಾಮವನ್ನು ಕೊಡ್ತೇನೆ. ಸತ್ಯಾಂಶ ಅವರೇ ಹೇಳಲಿ ಅಂತ. ಹೇಳದಿದ್ದರೆ ದಾಖಲೆ ಸಮೇತ ನಾವೇ ಹೊರಗೆ ಬರ್ತೇವೆ. ಯಾಕಂದ್ರೆ ಅವ್ರು ಪ್ರಾಮಾಣಿಕರು, ಪಾಪ ಹೋರಾಟಗಾರರು. ಯಡಿಯೂರಪ್ಪನವ್ರ ಥರ ಹೋರಾಟಗಾರರಾಗಿದ್ದರೆ ಬೇರೆ ವಿಷಯ ತಗೊಳ್ಳೋರು, ರೈತರದ್ದು ಇನ್ನೊಂದು ಎಲ್ಲ. ಅವ್ರು ನೈಜ ಹೋರಾಟಗಾರರು ಸನ್ಮಾನ್ಯ ಯಡಿಯೂರಪ್ಪನವರು. ಇವರೆಲ್ಲ ಹುಟ್ಟು ಹೋರಾಟಗಾರರು. ಇವರು ಹೊಸದಾಗಿ ಹುಟ್ಟಿರೋರು ಹುಟ್ಟು ಹೋರಾಟಗಾರರು. ಅಂದರೆ ನಮ್ಮ ಕಡೆ ಒಂದು ಮಾತಿದೆ, ಹುಟ್ಟಬೇಕಾದ್ರೆ ಹೋರಾಟ ಮಾಡಿದ್ರು. ಸಹಜವಾಗಿ ಹುಟ್ಟಲೇ ಇಲ್ಲ ಇವರು. ಸಿಸೇರಿಯನ್ ಮೂಲಕ ಹುಟ್ಟಬೇಕಾದ್ರೆ ಹೋರಾಟ. ಇವರು ಹುಟ್ಟಬೇಕಾದ್ರೆ ತಾಯಿಯ ಹೊಟ್ಟೆಯಲ್ಲಿ ಸಂಕಟವನ್ನು ಕೊಟ್ಟು ಆಪರೇಟ್ ಆಗಿ ಹೊರಗೆ ಬರ್ತಾರಲ್ಲ, ಅವ್ರು ಹುಟ್ಟು ಹೋರಾಟಗಾರ. ಈ ನವ ಹುಟ್ಟು ಹೋರಾಟಗಾರರಿಗೆ ನೈತಿಕತೆಯ ಸವಾಲನ್ನು ಮುಂದಿಟ್ಟಿದ್ದೇನೆ. ತಾವೇ ಹೇಳಿ. ಇನ್ನು ಶಿವಮೊಗ್ಗದಲ್ಲಿ ಮತ್ತಿನ್ಯಾರು, ನಮ್ಮ ಲಕ್ಷ್ಮಣ್ ಸರಿ ಪ್ರೆಸ್ ಮೀಟ್ ಮಾಡಿ ಹೇಳಿದರು, ನಮ್ಮ ಶಿವಮೊಗ್ಗದಲ್ಲಿ ಇನ್ಯಾರ್ಯಾರು ಎಲ್ಲೆಲ್ಲಿ ಇಂಡಸ್ಟ್ರಿಯಲಿಸ್ಟ್ ಸೈಟ್ಗಳು ಮಾಡಿಕೊಂಡಿದ್ದಾರೆ ಅಂತ. ನಮ್ಮ ಮೈಸೂರಿನ ಲಕ್ಷ್ಮಣ್ ವಕ್ತಾರರು ಅವ್ರು ಹೇಳಿದರು, KDBನ BJP ಅವಧಿಯೊಳಗೆ ಯಾರ್ಯಾರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಎಷ್ಟು ಪಡಿಸ್ಕೊಂಡಿದ್ದಾರೆ ಅಂತ ಪ್ರಾಮಾಣಿಕ ಹೋರಾಟಗಾರರು ಹೇಳಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಕೊನೆಯದಾಗಿ, ಮೊನ್ನೆ ದಿವಸ BJPಯ ಮಹಿಳಾ ಮೋರ್ಚಾದವರು ಯುವತಿಯ ಅತ್ಯಾಚಾರದ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡಿದೆ. ಹುಡುಗಿಯರ ಮೇಲೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದರೆ ಅದನ್ನು ಪ್ರತಿಭಟಿಸಲೇಬೇಕು. ಅದು ಯಾರ ಮನೆ ಹೆಣ್ಣಾಗಲ್ಲ. ಕಾರ್ಕಳದ ಯುವತಿಗೆ ಸಿಕ್ಕ ಮಾನ್ಯತೆ ಪಾಪ ಹಾಸನ ಜಿಲ್ಲೆಯಲ್ಲಿ ಸಿಕ್ಕ 100 ಮಹಿಳೆಯರಿಗೆ ಸಿಗಲಿಲ್ವಲ್ಲ ಅನ್ನೋದೇ ಒಂದು ನನಗೆ ಅವ್ರ್ಯಾರು ಮಹಿಳೆಯರಲ್ವಾ? ಕಾರ್ಕಳದ ಯಾಕೆ ನಿಮಗೆ ನೋವಾಗುತ್ತೆ, ಉದ್ರೇಕವಾಗುತ್ತೆ ಅಂದರೆ, ಕಾರ್ಕಳದಲ್ಲಿ ಒಬ್ಬ ಮುಸ್ಲಿಮನ ಹೆಸರು ಬಂದುಬಿಟ್ಟಿದೆ, ಅದಕ್ಕೆ ನಿಮ್ಮದು ಖಂಡನೆ ತುಂಡನೆ. ಹಾಸನದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದವರು ನಿಮ್ಮದೇ ಪಾಲ್ದಾರರು. ಹಾಗಾಗಿ ಅವರು ಮಾಡಬಹುದು, ಅವರು ಮಾಡಬಹುದು. ಅದರ ಬಗ್ಗೆ ಭಾರತ ಮಾತೆಯ ವರಪುತ್ರರಾಗಿರ್ತಕ್ಕಂಥವ್ರು, ವರಪುತ್ರಿಯರಾಗಿರ್ತಾರೆ, ಒಂದೇ ಒಂದು ಖಂಡನೆನೇ ಈ ಕ್ಷಣದವರೆಗೆ ಹೇಳಲಿಲ್ಲ. 100 ಸಂಸಾರಗಳ ನಾಶ ಆಗಿ ಬೀದಿ ಪಾಲು ಬಂದಿದ್ದಾವೆ. ಇವರು NDA ಒಕ್ಕೂಟದ ನಾಯಕರೇ, ಇವರು ಸಂಪುಟ ಸಚಿವರ ಮನೆಯವರೇ ಇದ್ದಾರೆ. ಖಂಡಿಸ್ತಾ ಇಲ್ಲ. ಬರೀ ಹೆಣ್ಣುಮಕ್ಳ ಮೇಲಲ್ಲ ದುರಂತ ಅಂದರೆ ಈ NDA ಕಾರಣದಾಗೆ ಗಂಡು ಮಕ್ಕಳು ಕೂಡ ಬಚಾವ್ ಬಚಾವ್ ಅಂತ ಓಡಬೇಕಾಗಿದೆ. ನಾವು ಸಿನಿಮಾಗಳಲ್ಲಿ ಬರೀ ಹೆಣ್ಮಕ್ಳು ಓಡೋಗೋದು ನೋಡ್ತಾ ಇದ್ವಿ. ಈ NDAದರ ಕಾಲದಲ್ಲಿ ಗಂಡು ಮಕ್ಕಳು ಕೂಡ ಬಚಾವ್ ಬಚಾವ್ ಅನ್ಬೇಕು. ದಯಮಾಡಿ ಮಹಿಳಾ ಮೋರ್ಚಾದವರು ಹಾಸನದ ಮಹಿಳೆಯರ ಬಗ್ಗೆ, ಹಾಸನ ಜಿಲ್ಲೆಯ ನಿಮ್ಮ ಸಹೋದರರ ಮೇಲೆ ಆಗ್ತಿರ್ತಕ್ಕಂಥ ಲೈಂಗಿಕ ಅತ್ಯಾಚಾರದ ವಿರುದ್ಧ ಕೂಡ ತಾವು ಹೋರಾಟವನ್ನು ಮಾಡಬೇಕು.
ಕಾರ್ಕಳಲಾಗಿರ್ತಕ್ಕಂಥ ದುಷ್ಕ್ರಮಿಗಳಿಗೆ ಖಡಾಖಂಡಿತವಾದಂಥ ಶಿಕ್ಷೆ ಆಗಲೇಬೇಕು. ಯಾವುದೇ ಕನಿಕರ ತೋರಿಸಬಾರ್ದು. ಈ ಥರದ ತಾರತಮ್ಯದ ಅನೀತಿಯುಕ್ತ ರಾಜಕಾರಣದ ಹೋರಾಟದಿಂದ ಕ್ಷೇತ್ರ ಮಲಿನವಾಗುತ್ತಾ ಇದೆ. ತಾರತಮ್ಯದ ಹೋರಾಟಗಳು ಯಾಕೆ MP ಅವರು ಇದನ್ನು ಖಂಡಿಸ್ಲಿಲ್ಲ? ಹಾಸನದ್ದನ್ನ ವಿಜೇಂದ್ರ ಅವರೇ ಯಾಕೆ ಖಂಡಿಸ್ಲಿಲ್ಲ? ಯಾಕೆ ಅಲ್ಲಿಯ ಯುವಕರ ಮೇಲೆ ಅತ್ಯಾಚಾರ ಆಗುವುದು ತಮಗೆ ಒಪ್ಪಿಗೆ ಇದೆಯೋ? ಅಲ್ಲಿ ಹೆಣ್ಣುಮಕ್ಕಳುಗಳು, ವಿವಾಹಿತ ಆದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಅದಕ್ಕೆ ತಮ್ಮ ಒಪ್ಪಿಗೆ ಇದೆಯಾ? ಅದಕ್ಕೂ ದಯಮಾಡಿ ಉತ್ತರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ.